ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನೋದಕ್ಕೆ. ಮೆಣಸಿಕಾಯಿದು ಒಂಚೂರು ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಚೆನ್ನಾಗಿರುತ್ತೆ. ಅಂದರೆ ಮೆಣಸಿಕಾಯಿಗೆ ಕಡಲೆ ಹಿಟ್ಟು ಇವೆಲ್ಲ ಹುರ್ಕೊಂಡಿರ್ತೀವಲ್ಲ, ಇದನ್ನು ಪುಡಿ ಮಾಡಿ ಇರೋದನ್ನ ತುಂಬ್ಕೋಬೇಕು. ಅದಕ್ಕೆ ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಜೀರಿಗೆ, ಉಪ್ಪು ಇಷ್ಟನ್ನು ಹುರ್ಕೊಂಡು ಈ ಥರ ಮೆಣಸಿಕಾಯಿ ಕಟ್ ಮಾಡ್ಕೊಂಡಿರೋದಕ್ಕೆ ತುಂಬಬೇಕು, ತುಂಬ್ಕೋಬೇಕು. ಇದು ಮಾಡಬೇಡ, ಇಷ್ಟು ತುಂಬಿರುತ್ತೆ. ಅದ ನಂತರ ಈ ಥರ ಒಂದೊಂದೇ ಮೆಣಸಿಕಾಯಿ ಹಾಕೋಬೇಕು. ಚಪಾತಿ ಹೊತ್ತು ತವಾ ಇದೆಯಲ್ಲ, ಅದ್ರ ಮೇಲೂ ಇಟ್ಕೊಂಡು ಫ್ರೈ ಮಾಡ್ಕೋಬೋದು. ಈ ಥರ ಎಣ್ಣೆಲ್ಲ ಒಂಚೂರು ಎಣ್ಣೆ ಹಾಕ್ಬಿಟ್ಟು ತವದಲ್ಲಿ ಸುಡಬೇಕು. ನಾನು ಒಂದೆರಡು ಇರೋದ್ರಿಂದ ಬಾಂಡಿಲ್ ಹಾಕಿ ಇದು ಮಾಡ್ತಾಯಿದ್ದೀನಿ. ಈಗ ರೆಡಿ ಆಯಿತು. ಈ ಥರ ಸುಟ್ಕೊಂಡ್ರೆ ಚಪಾತಿಗೆ, ರೊಟ್ಟಿಗೆಲ್ಲ ನಾವು ನೆಂಚ್ಕೊಂಡು ತಿನ್ಬೋದು. ಚಪಾತಿಗೆ ಸೂಪರಾಗಿರುತ್ತೆ. ಇಷ್ಟು ನಾವು ರೋಸ್ಟ್ ಮಾಡಬೇಕು. ಇಷ್ಟನ್ನ ನಾವು ಈ ಥರ ರೋಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಈಗ ಸುಟ್ಟಿರೋ ಮೆಣಸಿನ್ಕಾಯಿ ರೆಡಿಯಾಗಿದೆ.